ಇವತ್ತು ನಾವು 10th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಒಂದು ಥೇರಮನ್ನು ಕಲಿಯೋಣ. ಅದು ಥೇರಮ್ ಯಾವುದಪ್ಪ ಅಂತ ಹೇಳಿದ್ರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥೇರಮ್. ಇನ್ ಶಾರ್ಟ್ ವಿ ಕಾಲ್ ಇಟ್ BPT, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥೇರಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಥೇಲ್ಸ್ ಥೇರಮ್. ಥೇಲ್ಸ್ ಥೇರಮ್ ಅಂತಲೂ ಕರಿತೀವಿ ನಾವು. ಭಾಳಷ್ಟು ಮಕ್ಕಳಿಗೆ ಥೇರಮ್ ಅಂದ್ರೆ ಬಹಳ ಡಿಫಿಕಲ್ಟ್ ಅನ್ನಿಸ್ತದೆ. ಇವತ್ತು ನಾನು ನಿಮಗೆಲ್ಲ ಇದನ್ನು ಭಾಳ ಈಸಿ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥೇರಮ್ ಪ್ರೂವ್ ಮಾಡಬೇಕಾದ್ರೆ ಮೊದಲೇ ನಮಗೆ ಕೆಲವು ವಿಷಯಗಳು ಗೊತ್ತಿರಬೇಕು. ಅವನ್ನು ನಾವು ಅದರಲ್ಲಿ ಬಳಸ್ತೀವಿ. ಅವು ಯಾವುವು ಅಂತೇಳಿ ಈಗ ನೋಡೋಣ. ಮೊದಲನೇದಾಗಿ ಒಂದನೇದು ಏರಿಯಾ ಆಫ್ ದ ಟ್ರಯಾಂಗಲ್ ಗೊತ್ತಿರಬೇಕು ನಮಗೆ. ಏರಿಯಾ ಆಫ್ ದ ಟ್ರಯಾಂಗಲ್ ಆಲ್ರೆಡಿ ನಾವು ಇದನ್ನು ಹಿಂದಿನ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರ್ತೀವಿ. ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಒಂದು ಟ್ರಯಾಂಗಲ್ ತೊಗೊಂಡಾಗ ಅದರಲ್ಲಿ ನಾವು ಬೇಸನ್ನು ಹೈಟನ್ನು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಇಲ್ಲೊಂದು ನಾನು ಟ್ರಯಾಂಗಲ್ ತೊಗೊಳ್ತೇನೆ. ಈ ಟ್ರಯಾಂಗಲ್ ತೊಗೊಂಡಾಗ ಸಪೋಸ್ ಇದು ADE ಅಂತ ನಾನು ತೊಗೊಂಡ್ರೆ ಇದರಲ್ಲಿ 3 ಬೇಸಸ್ ಇದ್ದಾವೆ. AD ಮೊದಲನೇ ಬೇಸ್, DE ಎರಡನೇದು, AE ಮೂರನೇದು. ನಾನು ಯಾವುದು ಬೇಕಂದ್ರೂ ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಈಗ ಉದಾಹರಣೆಗೆ ಮೊದಲಿಗೆ ಏರಿಯಾ ಆಫ್ ಟ್ರಯಾಂಗಲ್ ADE ಈಸ್ ಈಕ್ವಲ್ ಟು, ನಾನು DE ಫಸ್ಟ್ ಬೇಸ್ ತೊಗೊಳ್ತೇನೆ. ತೊಗೊಂಡಾಗೆ ಅದಕ್ಕೆ ಹೈಟು ಆಪೋಸಿಟ್ ವರ್ಟೆಕ್ಸ್ಲಿಂದ ನಾವು ಡ್ರಾ ಮಾಡಬೇಕಾಗ್ತದೆ. ಡ್ರಾ ಮಾಡಿದಾಗ ಇದು ಹೈಟ್ ಆಗ್ತದೆ. ಲೆಟ್ ಅಸ್ ನೇಮ್ ಇಟ್ ಆ್ಯಸ್ M. ಈಗ AM ಹೈಟ್ ಆಯಿತು, DE ಬೇಸ್ ಆಗ್ತದೆ. ಸೊ ನಾವು ಫಾರ್ಮುಲಾ ಯೂಸ್ ಮಾಡಿದರೆ ಹಾಫ್ ಇಂಟು ಬೇಸ್ DE ಆಗ್ತದೆ, ಹೈಟ್ AM. ಇದೇ ಟ್ರಯಾಂಗಲ್ ಏರಿಯಾನ ಇನ್ನೊಂದು ರೀತಿ ಕೂಡ ಕಂಡುಹಿಡಿಬೋದು ನಾವು, ಬೇಸ್ ಚೇಂಜ್ ಮಾಡಿ. ಈಗ ನಾನು ಬೇಸ್ ಚೇಂಜ್ ಮಾಡ್ತೀನಿ. ಇದು DE ಮೊದಲನೇ ಬೇಸ್ ತೊಗೊಂಡಿದ್ದೆ. ಈಗ AD ಬೇಸ್ ತೊಗೊಳ್ತೀನಿ ಟ್ರಯಾಂಗಲಲ್ಲಿ. AD ಬೇಸ್ ಆದಾಗೆ ಈ ಬೇಸ್ಗೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾಗ್ತದೆ. ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಬೇಕಂದ್ರೆ ಅದನ್ನು ಆಪೋಸಿಟ್ ವರ್ಟೆಕ್ಸ್ಲಿಂದ ಡ್ರಾ ಮಾಡಬೇಕಾಗ್ತದೆ. ಈಗ ADಗೆ ಆಪೋಸಿಟ್ ವರ್ಟೆಕ್ಸ್ ಬಂದ್ಬಿಟ್ಟು E. ಸೊ ಇಲ್ಲಿಂದ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಸಪೋಸ್ ಇಫ್ ಯು ಟೇಕ್ ಇಟ್ ಆ್ಯಸ್ M ನಾವು, EM becomes perpendicular, AD is the new base. ಸೊ ಈಗ ಮತ್ತೆ ನಾವು ಫಾರ್ಮುಲಾ ಯೂಸ್ ಮಾಡಿದರೆ ಹಾಫ್ ಇಂಟು DE ಇತ್ತು ಮೊದಲು ಬೇಸ್, ಈಗ AD ಚೇಂಜ್ ಮಾಡಿದ್ದೀವಿ. ಸೊ AD ಅದರದ್ದು ಕರೆಸ್ಪಾಂಡಿಂಗ್ ಹೈಟ್ ಬಂದುಬಿಟ್ಟು EM. ಈಗ ಈ ಎರಡೂ ರೀತಿಯಲ್ಲಿ ನಾನು ಕಂಡುಹಿಡಿತಕ್ಕಂಥ ಏರಿಯಾ ಎರಡು ಸೇಮ್ ಇರ್ತವೆ, ಈಕ್ವಲ್ ಇರ್ತವೆ, ನೋ ಚೇಂಜಸ್ ಅಟ್ ಆಲ್. ಯಾಕಂದರೆ ಇದು ಒಂದೇ ಟ್ರಯಾಂಗಲ್ನಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಬೇಸು ಹೈಟ್ ಮಾತ್ರ ಚೇಂಜ್ ಆಗ್ಲಿಕ್ಕತ್ತದೆ. ಈ ಸೈಡ್ಸ್ ಈಕ್ವಲ್ ಇಲ್ಲ ಅಂದರೂ ಕೂಡ, ಬಟ್ ಇಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ತೊಗೊಂಡಾಗೆ ಏರಿಯಾ ಮಾತ್ರ ಸೇಮ್ ಬರ್ತದೆ. ಈವನ್ ಥರ್ಡ್ ಸೈಡ್ ಕೂಡ ನಾವು ಇಲ್ಲಿ ಬೇಸಾಗಿ ಕನ್ಸಿಡರ್ ಮಾಡ್ಬೋದು. ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ADE ಈಸ್ ಈಕ್ವಲ್ ಟು ಹಾಫ್ ಇಂಟು, ಈಗ ನಾನು AE ಬೇಸ್ ಕನ್ಸಿಡರ್ ಮಾಡಿದರೆ ಅದರದ್ದು ಕರೆಸ್ಪಾಂಡಿಂಗ್ ಹೈಟು ಡ್ರಾ ಮಾಡಬೇಕು. ಇದರ ಆಪೋಸಿಟ್ ವರ್ಟೆಕ್ಸ್ಲಿಂದ D ಈಸ್ ದ ಆಪೋಸಿಟ್ ವರ್ಟೆಕ್ಸ್, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ DM ಬಿಕಮ್ಸ್ ಹೈಟ್ ಆಫ್ ದ ಟ್ರಯಾಂಗಲ್. ಸೊ ಇವು ಮೂರಲ್ಲೂ ಈ ಮೆಜರ್ಮೆಂಟ್ಸ್ ಚೇಂಜ್ ಆದರೂ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ವಿ ವಿಲ್ ಗೋಯಿಂಗ್ ಟು ಗೆಟ್ ಸೇಮ್ ಏರಿಯಾ. ಬಿಕಾಸ್ ನಾವು ಯಾವುದೇ ಫಾರ್ಮುಲಾ ತೊಗೊಂಡು ಇಲ್ಲಿ ಮಾಡಿದರೂ ಕೂಡ ದಟ್ ಈಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಓನ್ಲಿ, ADE ಟ್ರಯಾಂಗಲ್ ಓನ್ಲಿ. ಈ ಕೇಸಲ್ಲೂ ಏರಿಯಾ ಆಫ್ ಟ್ರಯಾಂಗಲ್ ADE, ಇದರಲ್ಲೂ ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ ADE. ಅದು ಚೇಂಜ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ನಾವು ಬೇಸು ಹೈಟು ಚೇಂಜ್ ಮಾಡಿದಾಗೆ ಏರಿಯಾ ಚೇಂಜ್ ಆಗೋದಿಲ್ಲ. ಇದು ಗೊತ್ತಿರಬೇಕು ನಮಗೆ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಈ ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲಲ್ಲಿ ಏರಿಯಾ ಕಂಡುಹಿಡಿಯೋದು ಹೇಗೆ, ಅದು ಒಂದು ನಮಗಿಲ್ಲಿ ಗೊತ್ತಿರಬೇಕಾಗ್ತದೆ. ಈ ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ ಅದನ್ನು ಒಂದು ಸಲ ತೋರಿಸ್ತೇನೆ. ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಯೂಶ್ವಲ್ ಆಗಿ ವಿ ವಿಲ್ ಟೇಕ್ ಲೈಕ್ ದಿಸ್. ಇದೊಂದು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್.
ನಾವು ಏನು ಬೇಕಂದ್ರೂ ತೊಗೊಬೋದು. ಡಿ ಸಿ ಬಿ ಯಾವ ಥರ ಬೇಕಂದ್ರೂ ನೇಮ್ ಮಾಡ್ಕೊಳ್ರಿ ನೀವು. ಈಗ ಡಿ ಸಿ ಬಿ ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್, ಇಲ್ಲಿಂದ ಸಪೋಸ್ ನಾವು ಇಲ್ಲಿಗೆ ತೊಗೊಂಡಿದ್ರೆ ಇದು 90 ಡಿಗ್ರಿ ಆಗ್ತಿತ್ತು. ಈಗ ಈ ಆ್ಯಂಗಲ್ ಮೋರ್ ದ್ಯಾನ್ 90 ಇದೆ, ಅದಕ್ಕೆ ನಾವು ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ ಈಗ ಸಪೋಸ್ ನಾನು ಸಿ ಬಿ ಬೇಸ್ ಅಂತ ತೊಗೊಂಡ್ರೆ ಹೈಟ್ ಎಲ್ಲಿ ಬರ್ತದೆ ಇದ್ರದ್ದು ಅಂತ ಹೇಳಿದರೆ, ಈ ಸಿ ಬಿನ ನಾವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಪ್ರೊಡ್ಯೂಸ್ ಮಾಡಿದಾಗ ಈ ಆಪೋಸಿಟ್ ವರ್ಟೆಕ್ಸ್ ಡಿ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಇಲ್ಲಿ ಈ ಡಿ ಎಮ್ ಏನು ಬರ್ತದೆ, ದಿಸ್ ಈಸ್ ದ ಹೈಟ್ ಆಫ್ ದಿಸ್ ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರ್ಯಾಂಗಲ್. ನೆನ್ಪಿಟ್ಕೋಬೇಕು ನೀವು, ಇದು ಅಕ್ಯೂಟ್ ಆ್ಯಂಗಲ್ಡ್ ಟ್ರ್ಯಾಂಗಲ್ ಆಗಿರೋದ್ರಿಂದ ಹೈಟ್ಸು ಇನ್ಸೈಡ್ ಟ್ರ್ಯಾಂಗಲ್ ಒಳಗಡೆ ಬರ್ತವೆ. ಇದು ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿರೋದ್ರಿಂದ ಹೈಟು ಹೊರಗಡೆ ಬರ್ತದೆ, ಟ್ರ್ಯಾಂಗಲ್ ಹೊರಗಡೆ ಬರ್ತದೆ. ಇದೇ ಥರ ಟ್ರ್ಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಯಾವ ಥರ ಬೇಕಾದರೂ ಇರ್ಬೋದು ನಿಮಗೆ. ಈ ಥರ ಕೂಡ ಇರ್ಬೋದು. ಇದು ಕೂಡ ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲೇ. ಯಾಕಂತ ಹೇಳಿದ್ರೆ ಈಗ ಇಲ್ಲಿಂದ ನಾವು ಹಿಂಗೆ ತೊಗೊಂಡ್ರೆ ಇಲ್ಲಿವರೆಗೆ 90 ಡಿಗ್ರಿ ಆಗುತ್ತೆ. ಸೊ ಇದು ಮೋರ್ ದ್ಯಾನ್ 90 ಇದೆ. ಸೊ ಒಂದು ಟ್ರ್ಯಾಂಗಲಲ್ಲಿ ಯಾವುದೇ ಒಂದು ಆ್ಯಂಗಲ್ ಅಬ್ಟ್ಯೂಸ್ ಆ್ಯಂಗಲ್ ಇದ್ದರೆ ಅದು ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಈಗ ಇದಕ್ಕೆ ಹೈಟ್ ಎಲ್ಲಿ ತೊಗೋಬೇಕು? ಸಪೋಸ್ ನನಗೆ ಇದು ಡಿ ಬಿ ಈ ಟ್ರ್ಯಾಂಗಲ್ ಅಂತ ತೊಗೊಂಡ್ರೆ ನಾನು ಈಗ ಹೈಟ್ ಎಲ್ಲಿ ತೊಗೋಬೇಕಂದ್ರೆ ನಾನು ಇದನ್ನು ಡಿ ಬಿ ಬೇಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಆವಾಗ ವಿ ಹ್ಯಾವ್ ಟು ಪ್ರೊಡ್ಯೂಸ್ ದಿಸ್ ಡಿ ಬಿ. ಪ್ರೊಡ್ಯೂಸ್ ಮಾಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾಗುತ್ತೆ. ಆಪೋಸಿಟ್ ವರ್ಟೆಕ್ಸ್ ಸಿ ಆಗುತ್ತೆ, ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಇ ಎಮ್ ಬಿಕಮ್ಸ್ ಹೈಟ್ ಆಫ್ ದಿಸ್ ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರ್ಯಾಂಗಲ್. ಸಪೋಸ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಈ ಥರ ಇದೆ ಅಂತ ಇಟ್ಕೊಳ್ಳೋಣ ನಾವು. ಈ ಥರ ಇದೆ, ಡಿ ಇ ಸಿ ಈ ಥರ ಇದೆ. ಇಲ್ಲಿವರೆಗೆ ಹೇಳಿದ್ರೆ ನಾವು ಇದು 90 ಆಗುತ್ತೆ. ಈ ಆ್ಯಂಗಲ್ ಮೋರ್ ದ್ಯಾನ್ 90 ಐತೆ, ಅದಕ್ಕೆ ಇದು ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್. ಇಲ್ಲಿ ಹೈಟ್ ಹೆಂಗೆ ತೊಗೋಬೇಕಪ್ಪ ನಾವು ಅಂತ ಹೇಳಿದ್ರೆ, ಸಪೋಸ್ ನಾನು ಈಗ ಇ ಸಿ ಬೇಸ್ ಅಂತ ತೊಗೊಳ್ತೀನಿ. ಯಾಕೆ ತೊಗೊಳ್ತೀನಿ ಅಂತ ಮುಂದೆ ನಿಮಗೆ ಪ್ರೂವ್ ಮಾಡಬೇಕಾದ್ರೆ ಗೊತ್ತಾಗ್ತದೆ. ನಾನು ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ ಇ ಸಿ ತೊಗೊತೀನಿ. ಇದನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದರೆ ನೀವು ಆಪೋಸಿಟ್ ವರ್ಟೆಕ್ಸ್ ಡಿ ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾಗ್ತದೆ. ಇದನ್ನು ಎನ್ ಅಂತ ಕರೆದ್ರೆ ಡಿ ಎನ್ ಬಿಕಮ್ಸ್ ಹೈಟ್ ಆಫ್ ದ ಟ್ರ್ಯಾಂಗಲ್. ಸೊ ಇ ಸಿ ಈಸ್ ದ ಬೇಸ್ ಆಫ್ ದ ಟ್ರ್ಯಾಂಗಲ್, ಡಿ ಎನ್ ಈಸ್ ದ ಹೈಟ್ ಆಫ್ ದ ಟ್ರ್ಯಾಂಗಲ್. ಈಗ ನಾವು ಏರಿಯಾ ಕಂಡುಹಿಡಿಯೋದು ಹೆಂಗೆ? ಏರಿಯಾ ಆಫ್ ಡಿ ಇ ಬಿ ಇಸ್ ಈಕ್ವಲ್ ಟು, ನೀವು ಟ್ರ್ಯಾಂಗಲ್ನ ಯಾವ ಥರ ಬೇಕಂದ್ರೂ ನೇಮ್ ಮಾಡ್ಕೋಬೋದು. ಡಿ ಇ ಬಿ ಅಂದ್ರೂ ಒಂದೇ, ಡಿ ಬಿ ಇ ಅಂದ್ರೂ ಒಂದೇ, ಇ ಡಿ ಬಿ ಯಾವ ಥರ ಬೇಕಂದ್ರೂ ನೀವು ಮಾಡ್ಕೋಬೋದು. ಹಾಫ್ ಇಂಟು ನನಗೀಗ ಬೇಸ್ ಬೇಕಾಗಿರೋದು ಈ ಥಿಯರಮ್ಗೆ ಡಿ ಬಿ, ಅದಕ್ಕೋಸ್ಕರ ನಾನು ಡಿ ಬಿನ ಬೇಸ್ ಅಂತ ಚೂಸ್ ಮಾಡಿದ್ದೀನಿ ಇಲ್ಲಿ, ಇಂಟು ಹೈಟ್ ಬಂದುಬಿಟ್ಟು ಇ ಎಮ್, ಬೇಸ್ ಇಂಟು ಹೈಟ್. ಅದರಂಗೆ ಈ ಟ್ರ್ಯಾಂಗಲಲ್ಲಿ ಹೋದರೆ ಏರಿಯಾ ಆಫ್ ಟ್ರ್ಯಾಂಗಲ್ ಡಿ ಇ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಇಲ್ಲಿ ಇ ಸಿನ ಬೇಸಾಗಿ ತೊಗೊಂಡಿದ್ದೀನಿ. ಸೊ ಇ ಸಿ ಬಿಕಮ್ಸ್ ಬೇಸ್ ಇಂಟು ಹೈಟ್ ಬಂದ್ಬಿಟ್ಟು ಡಿ ಎನ್ ಆಗುತ್ತೆ. ಇಲ್ಲಿ ಈ ಥರ ಏರಿಯಾಸ್ ಬರೆಯೋದು ಕಲಿಬೇಕು. ಇಲ್ಲಿ ನಾವು ಏರಿಯಾ ಬರೆದಿದ್ದು ಅಕ್ಯೂಟ್ ಆ್ಯಂಗಲ್ ಟ್ರ್ಯಾಂಗಲ್ಗೆ, ಇಲ್ಲಿ ನಾವು ಏರಿಯಾ ಬರೆದಿದ್ದು ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರ್ಯಾಂಗಲ್ಗೆ. ಇವೆರಡು ಟ್ರ್ಯಾಂಗಲ್ ನೆನಪಿರಲಿ, ಇವು ನಮಗೀಗ ಅಲ್ಲಿ ಉಪಯೋಗ ಆಗ್ತವೆ. ಪ್ರೂವ್ ಮಾಡಬೇಕಾದ್ರೆ ನಮಗೆ ಬೇಕಾಗ್ತದೆ ಇದು ಸೆಕೆಂಡ್ ಥಿಂಗ್. ಇವೆರಡರ ಜೊತೆಗೆ ಇನ್ನೊಂದು ವಿಷಯನೂ ಗೊತ್ತಿರಬೇಕು ನಮಗೆ. ಈ ಥಿಯರಮ್ ಪ್ರೂವ್ ಮಾಡಬೇಕಂದ್ರೆ ಇದನ್ನು ನಾವು ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಒಂದು ಥಿಯರಮ್ ಇತ್ತು, ಅದನ್ನು ಓದಿದ್ದೀವಿ. ಆ ಥಿಯರಮನ್ನು ಇಲ್ಲಿ ಬಳಸ್ಕೊತೀವಿ ನಾವು. ಏನಪ್ಪ ಅಂದರೆ ಟ್ರ್ಯಾಂಗಲ್ಸ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ವಿಲ್ ಹ್ಯಾವ್ ಈಕ್ವಲ್ ಏರಿಯಾಸ್. ಅವನು ಫಿಗರ್ ಡ್ರಾ ಮಾಡಿ ತೋರಿಸ್ತೀನಿ ಇಲ್ಲಿ. ಸಪೋಸ್ ಇಲ್ಲಿ ಎರಡು ಪ್ಯಾರಲಲ್ ಲೈನ್ ಇದ್ದಾವೆ. ಐ ವಿಲ್ ಟೇಕ್ ದಿಸ್ ಆ್ಯಸ್ ಎ ಬೇಸ್, ಬಿ ಸಿ ಬೇಸ್ ಅಂದ್ಕೊಳ್ಳೋಣ. ಈಗ ಇಲ್ಲಿ ಡಿ ಇದೆ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಇ ಇದೆ ಅಂತ ತಗೊಂಡ್ರೆ ಆವಾಗ ನಾನು ಡಿ ಬಿ ಡಿ ಸಿ ಜಾಯಿನ್ ಮಾಡ್ತೀನಿ, ಇ ಬಿ ಇ ಸಿ ಜಾಯಿನ್ ಮಾಡ್ತೀನಿ. ಇಲ್ಲಿ ಎರಡು ಟ್ರ್ಯಾಂಗಲ್ ಇದ್ದಾವೆ. ಡಿ
BDC, BEC. These two triangles are standing on the same base. DBCನಲ್ಲಿ BC ಬೇಸ್, BECನಲ್ಲಿ ಕೂಡ BCನೇ ಬೇಸ್ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಇವೆರಡೂ ಟ್ರ್ಯಾಂಗಲ್ ಒಂದೇ ಬೇಸ್ ಮೇಲೆ ನಿಂತಿವೆ, ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್. ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್, ಅಂದರೆ ಇವೆರಡು ಲೈನ್ ಏನು ತೊಗೊಂಡಿದ್ವಿ ನಾವು, DE ಲೈನು, BC ಲೈನು, ದೇ ಆರ್ ಪ್ಯಾರಲಲ್. ಇವೆರಡೂ ಟ್ರ್ಯಾಂಗಲ್ಸು ಈ ಎರಡು ಪ್ಯಾರಲಲ್ ಲೈನ್ ನಡುವೆ ನಿಂತಿದ್ದಾವೆ, ಒಂದೇ ಬೇಸ್ ಮೇಲೆ ನಿಂತಿದ್ದಾವೆ. ಈ ಥರ ನಿಂತಾಗೆ ಅವುಗಳ ಏರಿಯಾ ಏನಿರ್ತದೆ, ಈಕ್ವಲ್ ಇರ್ತದೆ. ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್. ಇದನ್ನೇ ಸಪೋಸ್ ನಾನು ಉಲ್ಟಾ ತೊಗೊಂಡ್ರೆ ಈ ಥರ ಆಗುತ್ತೆ. ಸೇಮ್ ಪಾಯಿಂಟ್ಸ್ ತೊಗೊಳ್ತೀನಿ. ಇದು D, ಇದು E, ಇದು B, ಇಲ್ಲಿ C. ಈಗ ನಾನು ಈ ಥರ ಜಾಯಿನ್ ಮಾಡ್ತೀನಿ. EB, DB, EC, DC. ಇದು ನಮಗೆ ಥಿಯರಮಲ್ಲಿ ಹೆಲ್ಪ್ ಆಗ್ತದೆ ಉಲ್ಟಾ ತೊಗೊಳೋದ್ರಿಂದ. ಈಗ ನಾನು ಇಲ್ಲಿ BC ಬೇಸ್ ತೊಗೊಂಡಿದ್ವಿ, ಈಗ ಇಲ್ಲಿ DBನ ಬೇಸ್ ಅಂತ ತೊಗೊಳ್ತೀನಿ. ಆ ಕಡೆಯಲ್ಲಿಂದ ನೋಡೋಣ. ಈ ಟ್ರ್ಯಾಂಗಲ್ DBE ಟ್ರ್ಯಾಂಗಲ್, DCE ಟ್ರ್ಯಾಂಗಲ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ DE and between the same parallels DE and BC. That's why ಏನಾಗುತ್ತೆ ಇಲ್ಲಿ, ಏರಿಯಾ ಆಫ್ ಟ್ರ್ಯಾಂಗಲ್ DBE ಈಕ್ವಲ್ ಟು ಏರಿಯಾ ಆಫ್ ಟ್ರ್ಯಾಂಗಲ್ DCE ಆಗ್ತದೆ. ನೆನ್ಪಿಟ್ಕೋಬೇಕು. ಇನ್ನೊಂದು ಸಲ, ಯಾವುದೇ ಎರಡು ಟ್ರ್ಯಾಂಗಲ್ಗಳು ಒಂದು ಬೇಸ್ ಮೇಲೆ ನಿಂತಿದ್ದಾವೆ ಮತ್ತು ಎರಡು ಪ್ಯಾರಲಲ್ ಲೈನ್ಸ್ ನಡುವೆ ನಿಂತಿದ್ದಾವೆ ಅಂದರೆ ಅವುಗಳ ಏರಿಯಾ ಸೇಮ್ ಇರ್ತದೆ, ಈಕ್ವಲ್ ಇರ್ತದೆ. ಇದನ್ನು ನಾವು ಈ ಥಿಯರಮಲ್ಲಿ ಈಗ ಯೂಸ್ ಮಾಡ್ತೀವಿ, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಬೇಕು. ಈಗ ನಾವು ಆ್ಯಕ್ಚುವಲ್ ಥಿಯರಮ್ಗೆ ಹೋಗೋಣ. ಇವೆಲ್ಲ ಗೊತ್ತಿದ ಮೇಲೆ ನಾವು ಥಿಯರಮ್ಗೆ ಹೋದರೆ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ ಥಿಯರಮ್. ಲೆಟ್ಸ್ ಗೋ ಟು ದ ಥಿಯರಮ್ ನಾವು. ನಾನೀಗ ಸ್ಟೇಟ್ಮೆಂಟ್ ಹೇಳ್ತೀನಿ. ಈಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯಾವ ಥರ ಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಮಲ್ಲಿ ಕ್ವಶನ್ ಯಾವ ಥರ ಬರುತ್ತಂದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಸ್ಟೇಟ್ ಆ್ಯಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಹೇಳಿದಾಗ ಸ್ಟೇಟ್ಮೆಂಟ್ ಬೈ ಹಾರ್ಟ್ ಮಾಡಿರ್ಬೇಕು ನಾವು. ಸ್ಟೇಟ್ಮೆಂಟ್ ನಾವೇ ಬರೀಬೇಕಾಗ್ತದೆ ಇಲ್ಲಿ. ಸ್ಟೇಟ್ಮೆಂಟ್ ಥಿಯರಮಿಂದ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್. ಎ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಡಿವೈಡ್ಸ್ ದ ಅದರ್ ಟೂ ಸೈಡ್ಸ್ ಇನ್ ದ ಸೇಮ್ ರೇಷಿಯೋ. ಇದು ಸ್ಟೇಟ್ಮೆಂಟ್. ಎ ಲೈನ್ ಡ್ರಾನ್ parallel to one side of a triangle divides the other two sides in the same ratio. ನಾವೀಗ ಫಿಗರ್ ಡ್ರಾ ಮಾಡಬೇಕಾಗ್ತದೆ. ಒಂದು ಟ್ರಯಾಂಗಲ್ ತಗೋಬೇಕು ನಾವು. ABC ಟ್ರಯಾಂಗಲ್. ಈ ಟ್ರಯಾಂಗಲಲ್ಲಿ ಆ್ಯಸ್ ಗಿವನ್ ಇನ್ ದ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟು ಡ್ರಾ ಎ ಲೈನ್ ಪ್ಯಾರಲಲ್ ಟು BC. ಈಗ ಒಂದು ಲೈನನ್ನು ನಾವು ಈ BCಗೆ ಪ್ಯಾರಲಲ್ ಆಗಿ ಎಳಿಬೇಕು. ಎಲ್ಲಿ ಬೇಕಾದರೂ ಎಳ್ಕೋಬೋದು. ಇಲ್ಲಿ 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 ನೀವು ಎಲ್ಲಿ ಬೇಕಾದರೂ ತೊಗೋಬೋದು ಪ್ಯಾರಲಲ್ ಲೈನ್. ನಾನು ಎಲ್ಲಿ ತೊಗೊಳ್ತೀನಿ, ಮಿಡಲ್ಲೇ ತೊಗೋಬೇಕಂತೇನಿಲ್ಲ, ಎಲ್ಲಿ ಬೇಕಂದ್ರೂ ತೊಗೋಬೋದು. ಸೊ ಲೆಟ್ ಅಸ್ ಸೇ ದಿಸ್ ಈಸ್ DE. DE ಈಸ್ ಪ್ಯಾರಲಲ್ ಟು BC. ಯೂಶ್ವಲಿ ಪ್ಯಾರಲಲ್ ಲೈನ್ಸನ್ನು ನಾವು ಈ ಥರ ಮಾರ್ಕ್ ಮಾಡ್ತೀವಿ. ಸೊ ದೇ ಆರ್ ಪ್ಯಾರಲಲ್. ಈಗ ಈ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್, ದಟ್ ಈಸ್ BC ಸೈಡ್, drawn parallel to one side of a triangle divides other two sides. Already we have taken BC, other two sides are AB and AC. So this DE divides AB and AC in the same ratio, means AD by DB is equal to AE by EC. ಇದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಸೊ ಸ್ಟೇಟ್ಮೆಂಟ್ ಆದಮೇಲೆ ನಮಗೆ ಟು ಪ್ರೂವ್ ಫಸ್ಟ್ ಡೇಟಾ ಬರೀಬೇಕು. ಡೇಟಾ ಅಂತ ಕರಿತೀವಿ ಇದನ್ನು, ಗಿವನ್ ಅಂತ ಕೂಡ ಬರಿಬೋದು. ಏನು ಕೊಟ್ಟಿದ್ದಾನೆ, ಇನ್ ಟ್ರಯಾಂಗಲ್ ಎ ಬಿ ಸಿನಲ್ಲಿ ಏನು ಕೊಟ್ಟಿದ್ದಾನೆ, DE ಪ್ಯಾರಲಲ್ ಟು BC. ಇಷ್ಟೇ ಗೊತ್ತಿರೋದು ನಮಗೆ. ಇದನ್ನು ಗಿವನ್ ಅಂತ ಕರಿಬೋದು ಅಥವಾ ಡೇಟಾ ಅಂತ ಕರಿತೀವಿ. ಇದಾದಮೇಲೆ ಟು ಪ್ರೂವ್, ನಾವೇನು ಪ್ರೂವ್ ಮಾಡಬೇಕು ಅದನ್ನು ಬರಿಬೇಕಿಲ್ಲಿ.
ಏನು ಪ್ರೂವ್ ಮಾಡೋಕೆ ಹೊಂಟಿವಿ ನಾವು? ದಟ್ ಡಿ ಇ ಲೈನ್ ಡಿವೈಡ್ಸ್ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷಿಯೋ. ಅದನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಯಾವ ಥರ ಬರಿತೀವಿ? ಎ ಡಿ ಬೈ ಡಿ ಬಿ ಇಸ್ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಪ್ರೂವ್ ಮಾಡಬೇಕು ನಾವು. ಎ ಇ ಬೈ ಇ ಸಿ ಅಂತ ಪ್ರೂವ್ ಮಾಡಬೇಕು. ಕೆಲವು ಥಿಯರಮ್ಗಳಿಗೆ ಪ್ರೂವ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನ್ ಬೇಕಾಗೋದಿಲ್ಲ, ಬಟ್ ಕೆಲವು ಥಿಯರಮ್ಗಳಿಗೆ ಕನ್ಸ್ಟ್ರಕ್ಷನ್ ಬೇಕಾಗ್ತದೆ. ಇದು ಮೊದಲೇ ಗೊತ್ತಿರಬೇಕು, ನಮಗೆ ತಿಳ್ಕೊಂಡಿರಬೇಕು. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ನೆನ್ಪಿಟ್ಕೊಂಡಿರಬೇಕು. ಅದೇ ಥರ ಕನ್ಸ್ಟ್ರಕ್ಟ್ ಮಾಡಬೇಕಾಗ್ತದೆ ಎಕ್ಸಾಮಲ್ಲಿ. ಸೊ ಈ ಥಿಯರಮ್ ಪ್ರೂಫಿಗೆ ಕನ್ಸ್ಟ್ರಕ್ಷನ್ ಬೇಕಾಗ್ತದೆ. ಏನು ಕನ್ಸ್ಟ್ರಕ್ಷನ್ ಮಾಡಬೇಕು ನಾವಿಲ್ಲಿ ಫಿಗರಲ್ಲಿ ಅಂತೇಳಿ ಹೇಳಿದರೆ, ಈಗ ಈ ಎ ಡಿ ಇ ಟ್ರ್ಯಾಂಗಲ್ ಇದೆಯಲ್ಲ, ಎ ಡಿ ಇ ಟ್ರ್ಯಾಂಗಲಲ್ಲಿ ಎ ಡಿ ಬೇಸ್ ಅಂತ ತೊಗೊಂಡ್ಬಿಟ್ಟು ಅದಕ್ಕೆ ಆಪೋಸಿಟ್ ವರ್ಟೆಕ್ಸ್ ಇಲಿಂದ ನೀವು ಒಂದು ಪರ್ಪೆಂಡಿಕ್ಯುಲರ್ ಕನ್ಸ್ಟ್ರಕ್ಟ್ ಮಾಡಬೇಕು. ಎ ಎಮ್ ನಾನು ಆಲ್ರೆಡಿ ಹಿಂದೆ ಡ್ರಾ ಮಾಡಬೇಕಾದ್ರೆ ತೋರಿಸಿದ್ದೆ. ಟ್ರ್ಯಾಂಗಲ್ ಡ್ರಾ ಮಾಡಬೇಕಾದ್ರೆ ಯಾವುದನ್ನು ಬೇಕಂದ್ರೂ ನಾವು ಯಾವ ಸೈಡಿಂದ ಬೇಕಂದ್ರೂ ಬೇಸ್ ಅಂತ ತೊಗೋಬೋದು, ಅದಕ್ಕೆ ಕರೆಸ್ಪಾಂಡಿಂಗ್ ಹೈಟನ್ನು ಡ್ರಾ ಮಾಡ್ಬೋದು ಅಂತಂದೇಳಿ. ಸೊ ನಾನೀಗ ಎ ಡಿ ತೊಗೊಂಡಿದ್ದೀನಿ, ನನಗೆ ಎ ಡಿ ಬೇಕಿಲ್ಲಿ, ಅದಕ್ಕೋಸ್ಕರ ಎ ಡಿ ತೊಗೊಂಡಿದ್ದೀನಿ. ಅದಕ್ಕೆ ಹೈಟ್ ಬಂದ್ಬಿಟ್ಟು ಇ ಎಮ್ ಆಗುತ್ತೆ. ಅದೇ ಥರ ನಾನು ಅದೇ ಟ್ರ್ಯಾಂಗಲಲ್ಲಿ ಎ ಇ ಬೇಸ್ ತೊಗೊಂಡ್ರೆ ಅದಕ್ಕೂ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೋದು. ಅದನ್ನು ಡಿ ಎನ್ ಅಂತ ತೊಗೊಳ್ಳೋಣ. ಸೊ ಡಿ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಇ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಇಲ್ಲಿ ನಾವು ಏನು ಬರಿಬೇಕು ಈಗ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ, ನಾವೇನು ಡ್ರಾ ಮಾಡೀವಿ ಅದನ್ನು ಬರಿಬೇಕು. ಇ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಡಿ, ಎ ಡಿಗೆ ಡ್ರಾ ಮಾಡಿದ್ವಿ. ಎ ಡಿ ಆರ್ ಎ ಬಿ ಬೋತ್ ಆರ್ ಸೇಮ್ ಲೈನ್ ಆಗುತ್ತದೆ. ಸೊ ಎ ಡಿ ಅಂದರೆ ಪಾರ್ಟ್ ಆಫ್ ದ ಲೈನ್, ಎ ಬಿ ಫುಲ್ ಲೈನ್, ಯಾವುದು ಬೇಕಂದ್ರೂ ತೊಗೋಬೋದು ನಾವು. ಅದರಂಗೆ ಈ ಕಡೆಗೆ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಇ ಅಂತಲೂ ತೊಗೋಬೋದು, ಎ ಸಿ ಅಂತಲೂ ತೊಗೋಬೋದು. ಸೊ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಇ ಅಂತ ತೊಗೊಳ್ತೀನಿ ನಾನು. ಇದನ್ನು ಮಾಡಿದ್ವಿ. ಇಷ್ಟೇ ಕನ್ಸ್ಟ್ರಕ್ಷನ್ ಸಾಕಾಗೋದಿಲ್ಲ. ಈಗ ನಾವು ಜಾಯಿನ್ ಎ ಸಿ ಡಿ ಸಿ, ಜಾಯಿನ್ ಡಿ ಸಿ, ಡಿ ಸಿನ ಜಾಯಿನ್ ಮಾಡಬೇಕು. ಯೂಶ್ವಲಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನಾವು ಡಾಟ್ ಡಾಟ್ ಲೈನಲ್ಲಿ ತೋರಿಸ್ತೀವಿ. ನೀವೇನು ಮಾಡ್ತೀರಿ ಅದನ್ನೇ ಬರೀರಿ. ಜಾಯಿನ್ ಡಿ ಸಿ, ಡಿ ಸಿ ಜಾಯಿನ್ ಮಾಡಿದ್ವಿ. ಅದರಂಗೆ ಜಾಯಿನ್ ಇ ಬಿ, ಜಾಯಿನ್ ಇ ಬಿ, ಇ ಬಿನ ಜಾಯಿನ್ ಮಾಡಬೇಕು. ಇಷ್ಟು ಕನ್ಸ್ಟ್ರಕ್ಷನ್ ಬೇಕಾಗ್ತದೆ ಈ ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ. ಸೊ ಈ ಕನ್ಸ್ಟ್ರಕ್ಷನ್ ಆದಮೇಲೆ ಮೇನ್ ಪಾರ್ಟ್ ಆಫ್ ದ ಥಿಯರಮ್ ಈಸ್ ಪ್ರೂಫಿಗೆ ಹೋಗ್ತಾ ಇದ್ದೀವಿ ನಾವೀಗ. ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ಸ್ಟೆಪ್ಸು ತೋರಿಸ್ಬೇಕು ನಾವಿಲ್ಲಿ. ಈ ಪ್ರೂಫಿಗೆ ಏನೇನು ಬೇಕು ಅದನ್ನೆಲ್ಲ ನಾನೀಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಈಗ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಸ್ಟೆಪ್ 3 ಸ್ಟೆಪ್ಸ್ ಇರ್ತದೆ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು. ಅವು 3 ಸ್ಟೆಪ್ ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಬಹಳ ಈಸಿಯಾಗಿ ಪ್ರೂವ್ ಮಾಡ್ಬೋದು ಇದನ್ನು. ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಇ ತೊಗೊಳ್ರಿ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಡಿ ಇ ಬಿ ತೊಗೋಬೇಕು. ಯಾಕೆ ತೊಗೋಬೇಕಂತ ನಾನು ಹೇಳ್ತೀನಿ. ಈಗ ನಮಗೆ ಎ ಡಿ ಇ ಡಿ ಆ್ಯಕ್ಚುಲಿ ನಮಗೆ ಯಾವಾಗಲೂ ನಾವು ಇದನ್ನು ಅಬ್ಸರ್ವ್ ಮಾಡ್ತಿರ್ಬೇಕು. ಟು ಪ್ರೂವ್ ಅಂತಿದೆಯಲ್ಲ ಅದನ್ನು ಅಬ್ಸರ್ವ್ ಮಾಡ್ತಿರ್ಬೇಕು. ನಮಗೆ ಎ ಡಿ ಬೈ ಡಿ ಬಿ ಬೇಕು. ಎ ಡಿ ಎಲ್ಲಿದೆ? ಇಲ್ಲಿದೆ. ಅದಕ್ಕೆ ನಾನು ಇದನ್ನು ಬೇಸ್ ಅಂತ ತೊಗೊಂಡಿದ್ದೀನಿ. ಈ ಟ್ರ್ಯಾಂಗಲಲ್ಲಿ ಎ ಡಿ ಬೇಕು ನನಗೆ. ಆಮೇಲೆ ಕೆಳಗಡೆ ಏನು ಬೇಕು ನನಗೆ? ಡಿ ಬಿ ಬೇಕು. ಅದಕ್ಕೆ ಕೆಳಗಡೆ ಡಿ ಬಿ ಇರೋ ಟ್ರ್ಯಾಂಗಲನ್ನು ತೊಗೊಂಡಿದ್ದೀನಿ. ಕೆಳಗಡೆ ಡಿ ಇ ಬಿನಲ್ಲಿ ಡಿ ಬಿ ಬರುತ್ತೆ, ಎ ಡಿ ಇನಲ್ಲಿ ಎ ಡಿ ಬರುತ್ತೆ. ಸೊ ಇವೆರಡನ್ನು ನಾನು ಡಿವೈಡ್ ಮಾಡಿದಾಗ ಏನಾಗ್ತದೆ? ಫಾರ್ಮುಲಾ ನಮಗೆ ಗೊತ್ತಿದೆ ಈಗ ಆಲ್ರೆಡಿ. ಎ ಡಿ ನಾನು ಆಗಲೇ ಹೇಳಿದ್ದೀನಿ, ಹಾಫ್ ಇಂಟು ಈ ಬೇಸನ್ನು ತೊಗೊಳ್ತಿದ್ದೀವಿ ಈ ಕಡೆ ಸೈಡ್, ಎ ಡಿ ಈಸ್ ದ ಬೇಸ್, ಇಂಟು ಅದರದ್ದು ಪರ್ಪೆಂಡಿಕ್ಯುಲರ್ ಹೈಟ್ ಬಂದ್ಬಿಟ್ಟು ಇ ಎಮ್. ಸೊ ಕೆಳಗಡೆ ಟ್ರ್ಯಾಂಗಲ್ಗೆ ಹೋಗೋಣ. ಈಗ ಇದು ಕೆಳಗಡೆ ಟ್ರ್ಯಾಂಗಲ್ ನೋಡಿದರೆ ನಾನೀಗ ಆಲ್ರೆಡಿ ಸೈಡ್ ತೋರಿಸಿದ್ದೆ. ಇಲ್ಲಿ 90 ಡಿಗ್ರಿ, ಇದು ಮೋರ್ ದ್ಯಾನ್ 90 ಡಿಗ್ರಿ ಆಗುತ್ತೆ ಆ್ಯಂಗಲ್. ಸೊ ಈ ಟ್ರ್ಯಾಂಗಲ್ ಬಂದ್ಬಿಟ್ಟು ಆಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಅದಕ್ಕೆ ಹೈಟ್ ಬಂದ್ಬಿಟ್ಟು ಒಂದು ಲೈನ್ ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದ್ದೆ ನಾನು ಆವಾಗಲೇ. ಪ್ರೊಡ್ಯೂಸ್ ಮಾಡಿ ಇಲ್ಲಿ ಬರ್ತದೆ ಪರ್ಪೆಂಡಿಕ್ಯುಲರ್. ಸೊ ಈ ಲೈನು ಈ ಬೇಸ್
ಇದು ಎರಡು ಸೇಮ್ ಇರೋದ್ರಿಂದ ಸೊ ದಿಸ್ ಓನ್ಲಿ ಬಿಕಮ್ಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಡಿ ಬಿ. ಈಗ ಇದಕ್ಕೇನು ಪರ್ಪೆಂಡಿಕ್ಯುಲರ್ ಹಾಕಿದ್ದೀವಿ, ಈ ಲೈನಿನ ಪ್ರೊಡ್ಯೂಸ್ ಮಾಡಿದಗಳು ಕೂಡ ಸೇಮ್ ಲೈನ್ ಆಗುತ್ತೆ ಅದು. ಸೊ ಸೇಮ್ ಪರ್ಪೆಂಡಿಕ್ಯುಲರ್ ಬಿಕಮ್ಸ್ ಹೈಟ್. ಅದಕ್ಕೆ ಇಲ್ಲಿ ಏರಿಯಾ ಆಫ್ ಡಿ ಇ ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್. ನಾನು ಡಿ ಬಿ ಚೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ನನಗೆ ಕೆಳಗೆ ಡಿ ಬಿ ಬೇಕು, ಇಂಟು ಹೈಟು ಅದೇ ಹೈಟು. ಈ ಟ್ರ್ಯಾಂಗಲಲ್ಲಿ ಏನು ಹೈಟ್ ತೊಗೊಂಡಿದ್ದೀವಿ ಇವೆರಡು ಲೈನ್ ಸೇಮ್ ಇರೋದ್ರಿಂದ ಅದು ಕೂಡ ಹೈಟ್ ಆಫ್ ದಿಸ್ ಆಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಸೊ ಇ ಎಮ್ ಎ ಬರುತ್ತೆ. ಈಗ ಇಲ್ಲಿ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಇ ಎಮ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಎ ಡಿ ಬೈ ಡಿ ಬಿ ಫಸ್ಟ್ ಪಾರ್ಟ್ ಬಂತು ನಮಗಿಲ್ಲಿಗೆ. ಅದ್ರಂಗೆ ಈಗ ಈ ಕಡೆದು ಬರಬೇಕು, ಎ ಇ ಸಿ ಬೇಕು ನನಗೆ. ಸೊ ಈ ಕಡೆ ಪಾರ್ಟಿಗೆ ಬರ್ತೀನಿ. ಇಲ್ಲಿ ಈ ಕಡೆ ಬಂದು ಎ ಇಲ್ಲಿದೆ, ಇ ಸಿ ಇಲ್ಲಿದೆ. ಎ ಇದೇ ಟ್ರ್ಯಾಂಗಲಲ್ಲೇ ಬರುತ್ತೆ. ಸೊ ಇದೇ ಟ್ರ್ಯಾಂಗಲಲ್ಲಿ ಇದನ್ನು ಬೇಸ್ ಅಂತ ತೊಗೊಂಡ್ಬಿಟ್ಟು ಆಲ್ರೆಡಿ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದೀನಿ ಹೈಟು. ಸೊ ಬೇಸ್ ಇಂಟು ಹೈಟ್ ತೊಗೊಳ್ತೀನಿ. ಆಮೇಲೆ ಈ ಸೈಡ್ ಬೇಕಲ್ಲ ನನಗೆ, ಅದಕ್ಕೆ ಈ ಟ್ರ್ಯಾಂಗಲ್ ತೊಗೊಳ್ತೀನಿ. ಇ ಡಿ ಸಿ ಟ್ರ್ಯಾಂಗಲ್ ತೊಗೋಬೇಕು. ಮತ್ತು ಇದು ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಸೊ ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಆಗೋದ್ರಿಂದ ಈ ಸೈಡಿನ ಪ್ರೊಡ್ಯೂಸ್ ಮಾಡಿದರೆ ದಿಸ್ ಡಿ ಎನ್ ಓನ್ಲಿ ಬಿಕಮ್ಸ್ ಹೈಟ್ ಆಫ್ ದಿಸ್ ಟ್ರ್ಯಾಂಗಲ್ ಆಲ್ಸೋ. ಸೊ ನಾವೀಗ ಏನು ತೊಗೊಂಬನ, ಏರಿಯಾ ಆಫ್ ಸೇಮ್ ಟ್ರ್ಯಾಂಗಲ್ ಎ ಡಿ ಇ ಬೈ ಕೆಳಗಡೆದು ಯಾವತ್ತು ತೊಗೋಬೇಕು ನಾವು, ಇ ಡಿ ಸಿ ತೊಗೋಬೇಕು. ಏರಿಯಾ ಆಫ್ ಇ ಡಿ ಸಿ ತೊಗೊಂಡ್ರೆ ಇಸ್ ಈಕ್ವಲ್ ಟು ಹಾಫ್ ಇಂಟು ಈ ಆ ಕಡೆ ಫಸ್ಟ್ನೇದು ಬರಿಬೇಕಾದ್ರೆ ಈ ಕಡೆದು ಬೇಸ್ ಅಂತ ತೊಗೊಂಡಿದ್ದೆ. ಈಗ ಕೆಳಗಿಂದ ಸೆಕೆಂಡ್ನೇದು ಬರಿಬೇಕಾದ್ರೆ ಇದನ್ನು ಬೇಸ್ ಅಂತ ತೊಗೋಬೇಕು. ಸೊ ಎ ಇ ಈಸ್ ದ ಬೇಸ್ ಆ್ಯಂಡ್ ಹೈಟ್ ಈಸ್ ಡಿ ಎನ್. ಕೆಳಗಡೆ ಬಂದಾಗ ಹಾಫ್ ಇಂಟು ಇ ಸಿ ಬೇಕು ನನಗಿಲ್ಲಿ, ಎ ಇ ಸಿ. ಎ ಇ ಬಂತು ಮೇಲೆ, ಕೆಳಗಡೆ ಇ ಸಿ ಬೇಕು. ಸೊ ಇ ಸಿನ ಬೇಸ್ ಅಂತ ತೊಗೊಳ್ತೀನಿ. ಇ ಸಿ ಇಂಟು ಹೈಟ್. ಆ ಅಬ್ಟ್ಯೂಸ್ ಆ್ಯಂಗಲ್ ಟ್ರ್ಯಾಂಗಲ್ ಪ್ರೊಡ್ಯೂಸ್ ಮಾಡಿದಾಗ ಅದೇ ಹೈಟ್ ಆಗುತ್ತೆ ಅಂತ ಹೇಳಿದೆ. ಸೊ ಡಿ ಎನ್ ಬಿಕಮ್ಸ್ ಹೈಟ್. ಮತ್ತು ಇಲ್ಲಿ ಹಾಫ್ ಆಫ್ ಕ್ಯಾನ್ಸಲ್ ಆಗಿಬಿಡ್ತದೆ, ಡಿ ಎನ್ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಇ ಬೈ ಇ ಸಿ ಸಿಗುತ್ತೆ ನಮಗೆ. ಇದು ಸಿಕ್ಕಿಬಿಡ್ತು. ಡೋಂಟ್ ಥಿಂಕ್ ದಟ್ ವಿ ಹ್ಯಾವ್ ಪ್ರೂವ್ಡ್ ದ ಥಿಯರಮ್. ಇನ್ನೂ ಪ್ರೂಫ್ ನಮಗೆ ಮುಗಿದಿಲ್ಲ. ಯಾಕಂತ ಹೇಳಿದ್ರೆ ಎ ಡಿ ಬೈ ಡಿ ಬಿ, ಎ ಇ ಬೈ ಇ ಸಿ ಸಿಕ್ಕದ ನಮಗೆ. ನಾವೀಗ ಪ್ರೂವ್ ಮಾಡಿರಬೇಕಾಗಿರೋದು ಏನಂದರೆ ಅವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ಇವೆರಡನ್ನು. ಈಗ ಲೆಟ್ ಅಸ್ ಕಾಲ್ ದಿಸ್ ಆ್ಯಸ್ 1, ಲೆಟ್ ಅಸ್ ಕಾಲ್ ದಿಸ್ ಆ್ಯಸ್ 2. 2 ಸ್ಟೆಪ್ ಮುಗಿದೋಯ್ತು. ಈಗ 3ನೇ ಸ್ಟೆಪ್ ಏನಂದರೆ ಇವೆರಡನ್ನು ನಾವು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಇವೆರಡನ್ನು ಈಕ್ವಲ್ ಅಂತ ಪ್ರೂವ್ ಮಾಡೋದಾದರೆ ಇವೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ನಾವು ಇವೆರಡು ಆಟೋಮೆಟಿಕ್ ಈಕ್ವಲ್ ಆಗ್ತವೆ. ಸೊ ಇವೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಈಗ ಆಲ್ರೆಡಿ ನ್ಯೂಮರೇಟರ್ ಸೇಮ್ ಇದೆ. ಏರಿಯಾ ಆಫ್ ಎ ಡಿ ಇ, ಏರಿಯಾ ಆಫ್ ಎ ಡಿ ಇ. ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ಟ್ರ್ಯಾಂಗಲಲ್ಲಿ ಬೇಸ್ ಚೇಂಜ್ ಮಾಡಿ ಕರೆಸ್ಪಾಂಡಿಂಗ್ ಹೈಟ್ಸನ್ನು ತೊಗೊಂಡ್ರೆ ಏರಿಯಾ ಚೇಂಜ್ ಆಗಲ್ಲ, ಈಕ್ವಲ್ ಇರುತ್ತೆ. ಸೊ ಏರಿಯಾ ಆಫ್ ಎ ಡಿ ಇ, ಏರಿಯಾ ಆಫ್ ಎ ಡಿ ಇ ಸೇಮ್ ಆಗುತ್ತೆ ಇಲ್ಲಿ, ಈಕ್ವಲ್ ನ್ಯೂಮರೇಟರ್. ನಾವು ಈಗ ಪ್ರೂವ್ ಮಾಡಬೇಕಾಗಿರೋದು ಡಿನಾಮಿನೇಟರ್ ಬೇರೆ ಬೇರೆ ಟ್ರ್ಯಾಂಗಲ್ ಇದ್ದಾವೆ. ಡಿ ಇ ಬಿ, ಇ ಡಿ ಸಿ ಇದೆ. ಇವೆರಡು ಟ್ರ್ಯಾಂಗಲ್ಸನ್ನು ನಾವು ಏರಿಯಾಸ್ ಈಕ್ವಲ್ ಅಂತ ಪ್ರೂವ್ ಮಾಡಿಬಿಟ್ರೆ ದಿಸ್ ಬೈ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ದಿಸ್ ಬೈ ದಿಸ್, ದೇರ್ ಫೋರ್ ದಿಸ್ ಬೈ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ದಿಸ್ ಬೈ ದಿಸ್. ಮತ್ತು ಇವೆರಡು ಟ್ರ್ಯಾಂಗಲ್ಸನ್ನು ಪ್ರೂವ್ ಮಾಡೋದು ಹೆಂಗೆ, ಫಿಗರ್ನಲ್ಲಿ ನೋಡೋಣ ನಾವು. ಡಿ ಇ ಬಿ ಈ ಟ್ರ್ಯಾಂಗಲ್, ಆಮೇಲೆ ಇ ಡಿ ಸಿ ಈ ಟ್ರ್ಯಾಂಗಲ್. ನೋಡ್ರಿ, ಡಿ ಇ ಬಿನಲ್ಲಿ ಸಪೋಸ್ ನಾನು ಡಿ ಇ ಬೇಸ್ ಅಂತ ತೊಗೊಂಡ್ರೆ ಇ ಡಿ ಸಿನಲ್ಲಿ ಕೂಡ ಡಿ ಇ ಬರ್ತದೆ, ಸೇಮ್ ಬೇಸ್. ದೀಸ್ ಟು ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್. ಆಲ್ರೆಡಿ ನಮಗೆ ಗೊತ್ತಿದೆ ಈ ಫಿಗರಲ್ಲಿ ಡಿ ಇ ಬಿ ಸಿ ಪ್ಯಾರಲಲ್ ಅಂತ. ಸೊ ಇವೆರಡೂ ಟ್ರ್ಯಾಂಗಲ್, ಈ ಟ್ರ್ಯಾಂಗಲ್ ಸೇಮ್ ಪ್ಯಾರಲಲ್ ಲೈನ್ಸ್ ನಡುಕ ನಿಂತಿದ್ದಾವೆ, ಸೇಮ್ ಬೇಸ್ ಮೇಲೆ ನಿಂತಿದ್ದಾವೆ. ದೇರ್ ಫೋರ್ ದೇರ್ ಏರಿಯಾಸ್ ಆರ್ ಈಕ್ವಲ್. ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೆ, 9th ಸ್ಟ್ಯಾಂಡರ್ಡ್ ಥಿಯರಮ್ ಇದು. ಟ್ರ್ಯಾಂಗಲ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ವಿಲ್ ಹ್ಯಾವ್ ಈಕ್ವಲ್ ಏರಿಯಾ. ನೀವು ಅದನ್ನೇ ಬರೀಬೇಕಾಗ್ತದೆ. ಈಗ ಏರಿಯಾ ಬೇಡ, ಟ್ರ್ಯಾಂಗಲ್ ಡಿ ಇ ಬಿ ಅಂಡ್ ಟ್ರ್ಯಾಂಗಲ್ ಇ ಡಿ ಸಿ ಆರ್ ಸ್ಟ್ಯಾಂಡಿಂಗ್ ಆನ್ ದ
same base. Which base here? Yavada base? Same base? DBE. D is the base. EDC. Again DE is the base. So DE is the same base, and between the same parallels. ಯಾವ ಪ್ಯಾರಲಲ್ಸು? ಇಲ್ಲಿ ಡಾಟಾದಲ್ಲಿ ಬರೆದಿದ್ದೀವಿ ಡಿ ಇ ಬಿ ಸಿ, ದೇ ಆರ್ ಪ್ಯಾರಲಲ್. ಸೊ ಸೇಮ್ ಪ್ಯಾರಲಲ್ಸ್ ಡಿ ಇ ಅಂಡ್ ಬಿ ಸಿ. ಸೊ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ದೇರ್ ಫೋರ್, according to 9th standard theorem, area of triangle DEB will be equal to area of triangle EDC. Call this as 3. Proved. ಸೊ ಈಗ ಆಲ್ರೆಡಿ ನ್ಯೂಮರೇಟರ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಆಗಿತ್ತು. ಈಗ ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಆಯಿತು. ದೇರ್ ಫೋರ್ ದಿಸ್ ಬೈ ದಿಸ್ ಇಸ್ ಈಕ್ವಲ್ ಟು ದಿಸ್ ಬೈ ದಿಸ್, ನಥಿಂಗ್ ಬಟ್ ದಿಸ್ ಬೈ ದಿಸ್ ಇಸ್ ಈಕ್ವಲ್ ಟು ದಿಸ್ ಬೈ ದಿಸ್. ಮ್ಯಾಥಮೆಟಿಕ್ಸಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಬರಿಬೋದು ನಾವು. ಫ್ರಮ್ 1, 2 ಆ್ಯಂಡ್ 3 ಇಷ್ಟು ಬರೆದುಬಿಟ್ರೆ ಸಾಕು, ಅರ್ಥ ಆಗ್ತದೆ. ಸೊ ಫ್ರಮ್ 1 to 3 ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ವಾಟ್ ವಿ ಹ್ಯಾವ್ ಟು ಪ್ರೂವ್ ದಟ್ ಒನ್. ಎ ಡಿ ಬೈ ಡಿ ಬಿ is equal to AE by EC. ಸೊ ನಾವಿಲ್ಲಿ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕಾಗಿತ್ತು? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೇಮ್ ಥಿಂಗ್ ವಿ ಗಾಟ್ ಹಿಯರ್, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ, ಅಂಡ್ ಹೆನ್ಸ್ ವಿ ಪ್ರೂವ್ಡ್ ದಿಸ್ theorem. This is the proof of basic proportionality theorem. Once again ನಾನು ಬರ್ತೀನಿ. ಫಸ್ಟ್ ಡಾಟಾ ಬರಿತೀವಿ, ಟ್ರ್ಯಾಂಗಲ್ ಎ ಬಿ ಸಿನಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಬರಿತೀವಿ. ಆಮೇಲೆ ಟು ಪ್ರೂವ್ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರ್ಕೋಬೇಕು. ಕನ್ಸ್ಟ್ರಕ್ಷನ್ ಏನೇನು ಮಾಡಬೇಕು? ಎ ಡಿಗೆ ಇ ಎಮ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು, ಈ ಸೈಡ್ ಎ ಇಗೆ ಡಿ ಎನ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು, ಆಮೇಲೆ ಡಿ ಸಿ ಜಾಯಿನ್ ಮಾಡಬೇಕು, ಇ ಬಿ ಜಾಯಿನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಮುಗೀತು. ಈಗ ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್ ಬೈ ಏರಿಯಾ ಆಫ್ ಡಿ ಇ ಬಿ ತೊಗೋಬೇಕು. ಈ ಬೇಸು ಬರೋಂಗೆ ತೊಗೋಬೇಕು. ಹೈಟು ಎರಡೂ ಟ್ರ್ಯಾಂಗಲ್ಸ್ಗೂ ಸೇಮ್ ಹೈಟ್ ಬರುತ್ತೆ. ಸೊ ಹಾಫ್ ಹೈಟ್ ಕ್ಯಾನ್ಸಲ್ ಆಗಿ ಫಸ್ಟ್ ಒನ್ ಬರುತ್ತೆ ಎ ಡಿ ಬೈ ಡಿ ಬಿ. ಅದರಂಗೆ ಈ ಕಡೆ ತೊಗೊಂಡ್ರೆ ಈ ಬೇಸ್ ತೊಗೊತೀವಿ. ಸೊ ಇವೆರಡು ಟ್ರ್ಯಾಂಗಲ್ ತೊಗೊಂಡಾಗ ಮತ್ತು ಹಾಫ್ ಕ್ಯಾನ್ಸಲ್ ಆಗಿ ಡಿ ಎನ್ ಕ್ಯಾನ್ಸಲ್ ಆಗಿ ಇದು ಬರುತ್ತೆ ಎ ಇ ಬೈ ಇ ಸಿ. ಇವೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡೋದು ಹೆಂಗೆ? ದಿಸ್ lower triangles are there, no? They are standing on the same base DE and between the same parallels DE and BC. Therefore, their areas are equal. Call this as 3. So, from 1 to 3, AD by DB is equal to AE by EC. This is the proof. Thank you.